ಈಗಾಗಲೇ ನಾವು ಹಾಗಾದ್ರೆ ಬಿಜೆಪಿ ಇಷ್ಟು ದಿನದಿಂದ ಹೇಳ್ತಾ ಇತ್ತಲ್ಲ ಗ್ಯಾರಂಟಿ, ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ರು, ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳಂತೆ. ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳು. ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. ಈಗ ಅಭಿವೃದ್ಧಿ ಇಲ್ಲದೆ ಇಡೀ ರಾಜ್ಯ ಹಾಳದ್ದೋಗಿರೋ ರಸ್ತೆ, ಇಡೀ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ, ಉತ್ತರ ಕರ್ನಾಟಕದಲ್ಲಿ ಇರೋ ರಸ್ತೆಗಳೆಲ್ಲ ಹಾಳಾಗಿದೆ. ನಾನು ಮೊನ್ನೆನೂ ಹೋಗಿದ್ದೆ, ನಾನು ಫ್ಲಡ್ ರಿಲೀಫ್ ಫ್ಲಡ್ ಬಂದಾಗ ಹೋಗಿದ್ದೆ. ನಾನು ಯಾವ ರಸ್ತೆನೂ ಸರಿ ಇಲ್ಲ, ಹಾಳಾಗಿದೆ. ಒಂದೊಂದು 5 ಕಿಲೋಮೀಟರ್ ಬರ್ಬೇಕಾದ್ರೆ 1 ಗಂಟೆ ತಗೊಳ್ತದೆ ಆ ಪರಿಸ್ಥಿತಿ. ಅದರಿಂದ ಇವತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತಾದ್ರೂ ಬುದ್ಧಿ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಆದ್ರೂ ಬುದ್ಧಿ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾರೆ ಈ ಶಾಸಕಾಂಗ ಸಭೆ ಆದ್ಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಈಗ 63% ಭ್ರಷ್ಟಾಚಾರ ಅನ್ನೋದು ಬ್ರ್ಯಾಂಡ್ ಆಗಿದೆ ಕಾಂಗ್ರೆಸ್ ಅವ್ರಿಗೆ. ಅದನ್ನ ಶಾಸಕರ ಸಭೆಯಲ್ಲಿ ನೆನ್ನೆನೂ ನಾನು ನೋಡಿದೆ. ಅಧಿಕಾರಿಗಳೆಲ್ಲ ಲೂಟಿ ಹೊಡಿತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ, ಸರ್ಕಾರ ಸತ್ತೋಗಿದೆ ಅನ್ನೋದು ಅವ್ರ ಬಾಯಲ್ಲೇ ಬಂದಿರೋದು, ಕಾಂಗ್ರೆಸ್ MLAಗಳೇ ಬಾಯಲ್ಲಿ ಬಂದಿರೋದು. ಈಗ ಅದಕ್ಕೆ ಸರ್ಟಿಫಿಕೇಟ್ 63%. ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ, ಉಪಲೋಕಾಯುಕ್ತ ಹೇಳಿದ್ದಾರೆ. ಇವೆಲ್ಲ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರ್ತಾ ಇದೆಯಲ್ಲ, ಅವ್ರಿಗೆ ಮೆಚ್ಚುಗೆ ಸೂಚಿಸ್ತೀನಿ. ಈಗಾಗಲೇ ನಾವು ಹಾಗಾದ್ರೆ ಬಿಜೆಪಿ ಇಷ್ಟು ದಿನದಿಂದ ಹೇಳ್ತಾ ಇತ್ತಲ್ಲ ಗ್ಯಾರಂಟಿ, ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ರು, ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳಂತೆ. ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳು. ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. ಈಗ ಅಭಿವೃದ್ಧಿ ಇಲ್ಲದೆ ಇಡೀ ರಾಜ್ಯ ಹಾಳದ್ದೋಗಿರೋ ರಸ್ತೆ, ಇಡೀ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ, ಉತ್ತರ ಕರ್ನಾಟಕದಲ್ಲಿ ಇರೋ ರಸ್ತೆಗಳೆಲ್ಲ ಹಾಳಾಗಿದೆ. ನಾನು ಮೊನ್ನೆನೂ ಹೋಗಿದ್ದೆ, ನಾನು ಫ್ಲಡ್ ರಿಲೀಫ್ ಫ್ಲಡ್ ಬಂದಾಗ ಹೋಗಿದ್ದೆ. ನಾನು ಯಾವ ರಸ್ತೆನೂ ಸರಿ ಇಲ್ಲ, ಹಾಳಾಗಿದೆ. ಒಂದೊಂದು 5 ಕಿಲೋಮೀಟರ್ ಬರ್ಬೇಕಾದ್ರೆ 1 ಗಂಟೆ ತಗೊಳ್ತದೆ ಆ ಪರಿಸ್ಥಿತಿ. ಅದರಿಂದ ಇವತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತಾದ್ರೂ ಬುದ್ಧಿ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಆದ್ರೂ ಬುದ್ಧಿ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾರೆ ಈ ಶಾಸಕಾಂಗ ಸಭೆ ಆದ್ಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಈಗ 63% ಭ್ರಷ್ಟಾಚಾರ ಅನ್ನೋದು ಬ್ರ್ಯಾಂಡ್ ಆಗಿದೆ ಕಾಂಗ್ರೆಸ್ ಅವ್ರಿಗೆ. ಅದನ್ನ ಶಾಸಕರ ಸಭೆಯಲ್ಲಿ ನೆನ್ನೆನೂ ನಾನು ನೋಡಿದೆ. ಅಧಿಕಾರಿಗಳೆಲ್ಲ ಲೂಟಿ ಹೊಡಿತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ, ಸರ್ಕಾರ ಸತ್ತೋಗಿದೆ ಅನ್ನೋದು ಅವ್ರ ಬಾಯಲ್ಲೇ ಬಂದಿರೋದು, ಕಾಂಗ್ರೆಸ್ MLAಗಳೇ ಬಾಯಲ್ಲಿ ಬಂದಿರೋದು. ಈಗ ಅದಕ್ಕೆ ಸರ್ಟಿಫಿಕೇಟ್ 63%. ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ, ಉಪಲೋಕಾಯುಕ್ತ ಹೇಳಿದ್ದಾರೆ. ಇವೆಲ್ಲ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರ್ತಾ ಇದೆಯಲ್ಲ, ಅವ್ರಿಗೆ ಮೆಚ್ಚುಗೆ ಸೂಚಿಸ್ತೀನಿ.